ಬನ್ನಿ ನೀವು ಅಷ್ಟರಲ್ಲಿ ಊಟಕ್ಕೆ ಬನ್ನಿ. ಓಹೋ ಅಣ್ಣ ಅತ್ತಿಗೆ ಬಹಳ ಸಂತೋಷದಿಂದ ಹೇಗಿದ್ದೀರಿ? ಅಲ್ಲ ಹಾಗೆ ಇಲ್ಲ ಬಂದು ಮಾತಾಡ್ತಿದ್ವಿ ಅಷ್ಟರಲ್ಲಿ ನೀನ್ ಬಂದ್ಯಪ್ಪ. ಹೌದು ಬದ್ರಿ, ನಿನ್ನ ಅತ್ತಿಗೆ ಬುತ್ತಿ ತಗೊಂಡು ಹೊರಕ್ಕೆ ಹೊರಟಿದ್ದು ಅಷ್ಟರಲ್ಲೇ ನೀನೇ ಬಂದೆ ನೋಡು ಬದ್ರಿ. ಅಣ್ಣ ನಿನ್ನಲ್ಲಿ ಒಂದು ಮಾತು ಕೇಳುವುದಿದೆ ಅಣ್ಣ. ಅದೇನಪ್ಪ ಕೇಳು. ಈ ಊರಿನಲ್ಲಿ ನಾನೇ ಜನ ಎಂದು ಮರೆತಿದ್ದಲ್ಲ ಆ ಹೊರದೇ ಗೌಡ. ಅದೇನಪ್ಪ ಬದ್ರಿ? ಆ ಗೌಡ ನಮ್ಮ ಹೊಲಕ್ಕೆ ತಕರಾರು ಮಾಡಿ ಅಷ್ಟೇ ಅಲ್ಲದೆ ಆಳುಗಳನ್ನು ಕಳಿಸಿ ನನ್ನ ನಿನ್ನ ಕರೆದುಕೊಂಡು ಬಾ ಅಂತ ಹೇಳಿ ಕಳಿಸಿದ್ದಾನಲ್ಲ. ಅದಕ್ಕೆ ನೀನು ಏನು ಹೇಳಿ ಕಳಿಸಿ? ನಾವೇಕೆ ಹೋಗಬೇಕಲ್ಲ, ಬೇಕಾದ್ರೆ ಅದೇ ಮಗ ಬರಲಿ ಎಂದು ಹೇಳಿ ಕಳಿಸಿದ. ಹಾಗೆ ಮಾತಾಡ್ತಿದ್ವಿ ಬದ್ರಿ, ದೊಡ್ಡವರ ಗೌಡಿಯಲ್ಲಿ ಸಿಲುಕುವುದು ಬಹಳ ಕಷ್ಟವಿದೆ. ಹಾಗೆಲ್ಲ ಮಾತನಾಡಬಾರದು. ನೀನು ಬಂದು ಬರುತ್ತಾಯ್ತು, ರೆಸ್ಟ್ ಮಾಡು, ನಾನು ಹೋಗಿ ಬರುತ್ತೇನೆ. ಅಣ್ಣ ನೀನೊಬ್ಬರೇ ಹೋಗುವುದು ಬೇಡಣ್ಣ, ಬೇಕಾದರೆ ಅದೇ ಮಗ ಬರಲಿ ನಮ್ಮ ಮನೆಗಾಗಲಿ. ಆ ಹೊಲಸು ಬಾಗಿಲು ತುಳಿಯುವುದು ಬೇಡಣ್ಣ, ಬೇಕಾದರೆ ನಾನು ಬರುತ್ತೇನೆ ಅಣ್ಣ, ನಿನ್ನ ಜೊತೆ ನಾನು ಬರುತ್ತೇನೆ. ಬೇಡ ಬದ್ರಿ, ಬೇಡ. ನೀನು ಬಂದರೆ ವಿಷಯ ವಿಕೋಪವಾಗುತ್ತದೆ. ಅಷ್ಟೇ ಅಲ್ಲ, ನಾನು ಅಷ್ಟೇ ಅವರ ಹತ್ತಿರ ಹೋಗಿ ನಾನೇ ಬರುತ್ತೇನೆ. ನಾನೇನು ನನ್ನ ತಮ್ಮ ಮಾಡಿ ತಪ್ಪಿಗೆ ನಾನು ಕ್ಷಮೆ ಕೇಳಿ ಬರುತ್ತೇನೆ ಬದ್ರಿ. ಅಣ್ಣ ಹೋಗೇ ಬಿಟ್ರಾ? ಯಾಕಪ್ಪ ಯಾಕೆಷ್ಟು ನೀನ್ ತಲೆ ಕಿರ್ಚ್ಕೊಂಡು ಇದನ್ನೆಲ್ಲ ನೀವು ಅಡ್ಡನ ನೋಡ್ಕೊಳ್ತಾರೆ ನೋಡಪ್ಪ. ಬೆಳಿಗ್ಗೆ ಏನೇನು ತಿಂದಿರಾ ಪಾರಪ್ಪ ಅತ್ತಿಗೆ ನಿಮ್ಮ ಅಮೃತ ಕೈಗೊಂಡು ತಿನ್ನದೆ ಬಹಳ ದಿವಸವಾಗಿದೆ. ನಿಮ್ಮ ಕೈಯಿಂದ ಇವತ್ತು ಊಟಕ್ಕೆ ಬಡಿಸುವ ಅತ್ತಿಗೆ, ಊಟಕ್ಕೆ ಬಡಿಸುವ. ಒಳಗಡೆ ಹೋಗಿ ಊಟವನ್ನು ತೆಗೆದುಕೊಂಡು ಬರ್ತೀರಪ್ಪ. ಆಯ್ತು ಅತ್ತಿಗೆ. ಅಮ್ಮ ಕೊಡಮ್ಮದೇವಿ ಹುಟ್ಟಿದಾಗಿಂದ ನನ್ನ ತಾಯಿಯ ಮುಖವನ್ನೇ ನೋಡಿಲ್ಲ, ಆದರೆ ನನ್ನ ತಾಯಿಗಿಂತ ಮಿಗಿಲಾಗಿರುವ ನನ್ನ ಅತ್ತಿಗೆಯನ್ನು ನೀಡಿದೆಯಲ್ಲ ತಾಯಿ, ನನಗೆ ಅದೇ ಬಹಳ ಸಂತೋಷವಾಗುತ್ತಿದೆ. ಅತ್ತಿಗೆ ಈ ನಿನ್ನ ಅಮೃತ ಕೈತಂತು ತಿಳಿದು ಬಹಳ ದಿವಸವಾಗಿದೆ. ಉಳಿಸು ಅತ್ತಿಗೆ, ಉಳಿಸು. ನೀನೇನು ಚಿಂತೆ ಮಾಡಬೇಡ ಬಾರಪ್ಪ, ನನ್ನ ಕೈಯಾರೆ ನಿನಗೆ ಊಟ ಕೂಡ ನಾನು ಮಾಡ್ತೀನಿ. ಇಷ್ಟು ದಿವಸವಾದರೂ ನನ್ನ ತಾಯಿಯ ನೆನಪು ಬರುತ್ತಿಲ್ಲ. ಇದು ನಿನ್ನ ಕೈತುತ್ತು ನೋಡಿದ ಕೂಡಲೇ ನನ್ನ ತಾಯಿಯ ನೆನಪು ನನ್ನ ಕಣ್ಮುನೆ ಕಾಣುತ್ತಿದೆ ಅತ್ತಿಗೆ, ಕಾಣುತ್ತಿದೆ. ನೀನು ಯಾವುದೇ ವಿಷಯದಲ್ಲಿ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ನಿಶ್ಚಿಂತೆಯಿಂದ ಊಟ ಮಾಡಪ್ಪ. ಅತ್ತಿಗೆ ಉಳಿಸು, ಅತ್ತಿಗೆ ಉಳಿಸು. ಈ ಮರಿದು ನಾನಿನ್ನ ಕೈ ತುತ್ತು ಉಂಡರೆ ನನಗೆ 10 ಆನೆ ಬಲ ಬಂದಂತಾಗುತ್ತದೆ. ಉಳಿಸು ಅತ್ತಿಗೆ, ಉಳಿಸು. ಅದು ಯಾವುದೋ ಉಳಿಸುವಾಗ ಅದು ಯಾವುದೋ ಒಂದು ಹಾಡು ಹಾಡ್ತಿದ್ರಲ್ಲಮ್ಮ, ಅದನ್ನು ಹಾಡಮ್ಮ ಅತ್ತಿಗೆ, ಹಾಡು.
ಹೋಗಿದ್ದಾನೆ. ನಾನು ಹೋಗಿ ಬರ್ತೇನೆ ಅತ್ತಿಗೆ, ಹೋಗಿ ಬರ್ತೇನೆ. ಬೇಡ, ಸರಿ ಆಯ್ತಪ್ಪ, ಅವ್ರ ಜೊತೆ ನೀನು ಹೋಗು.